ವಾರ್ತೆಗಳ ಪ್ರಾಯೋಜಕರು ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ್ ರೋಡ್, ರಾಯಚೂರು. ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ ಸಿಎಂಸಿ ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್, beside ಸಂತೋಷಿ ಥಿಯೇಟರ್, ರಾಯಚೂರು. 9615941131. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichuru's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. SC Fashion Hub, multi-branded women's and kids wear. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ತುಪ್ಪ. ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ, ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है. LBS नगर, चंद्रपंडा रोड, रायचूर. Just for you, just for kids toys, it's all about babies. Just for you, just for kids toys. अरब मोहल्ला सर्कल, नियर सुरक्षा हॉस्पिटल, लाल पहाड़ी, रायचूर. ರಾಯಚೂರು ನಗರದಲ್ಲಿ ಆರಂಭಗೊಂಡಿರುವ GRR ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ದ ಬೆಸ್ಟ್ ಪ್ಲೇಸ್ ಫಾರ್ ಸ್ಟೇ. ರೈಲ್ವೆ ಸ್ಟೇಷನ್ ಸರ್ಕಲ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. 3 ರೈತ ಮಾರಕ ಕಾಯ್ದೆಗಳ ರದ್ದಿಗೆ ಬಸವ ಕಲ್ಯಾಣದಿಂದ ಬೆಂಗಳೂರಿಗೆ ಜಾಗೃತಿ ಯಾತ್ರೆ, SR ಹಿರೇಮಠ್. ಕೊರೋನಾ 3ನೇ ಅಲೆ ತಡೆಯಲು ಮನೆಗಳಲ್ಲಿರುವ ಸೋಂಕಿತರಿಗೆ ಕಿಟ್ ವಿತರಣೆ, ಡಾಕ್ಟರ್ ರಾಮಕೃಷ್ಣ. ವಾರಾಂತ್ಯದ ಕರ್ಫ್ಯೂ ರದ್ದು, ಭರ್ಜರಿಯಾಗಿ ನಡೆದ ಕುರಿ ಸಂತೆ, ಮಾರ್ಗಸೂಚಿಗಳೇ ಮಾಯ. ಒಡ್ಡೇಪಲ್ಲಿಯಲ್ಲಿ ಅನಧಿಕೃತ ಕಲ್ಲು ಗಣಿಗಾರಿಕೆ, ಗಣಿ ಇಲಾಖೆ ಅಧಿಕಾರಿ ವಿರುದ್ಧ ದೂರು ದಾಖಲು, 26ರಿಂದ ಅನಿರ್ದಿಷ್ಟ ಧರಣಿ, ನರಸಿಂಹಲು. ಮತ್ತು ಜಿಲ್ಲೆಯಲ್ಲಿ 334 ಜನರಲ್ಲಿ ಕೊರೋನಾ ಸೋಂಕು. ವಾರ್ತೆಗಳ ವಿವರ. ರೈತ ಕಾರ್ಮಿಕರ ವಿರೋಧಿ ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ಹಿಂಪಡೆದುಕೊಂಡಿದ್ದು, ರಾಜ್ಯ ಸರ್ಕಾರ ಸಹ ಈ ಕಾಯ್ದೆಗಳನ್ನು ಹಿಂಪಡೆಯಬೇಕು ಹಾಗೂ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ನಿಗದಿಪಡಿಸಿ ಖರೀದಿಗೆ ಮುಂದಾಗಬೇಕೆಂದು ಒತ್ತಾಯಿಸಿ ಬಸವ ಕಲ್ಯಾಣದಿಂದ ಬೆಂಗಳೂರುವರೆಗೆ ಜನಜಾಗೃತಿ ಯಾತ್ರೆ ನಡೆಸಲಾಗುತ್ತದೆ ಎಂದು ಜನಾಂದೋಲನ ಮಹಾಮೈತ್ರಿ ರಾಜ್ಯಾಧ್ಯಕ್ಷ SR ಹಿರೇಮಠ್ ಹೇಳಿದರು. ಅವರಿಂದು ನಗರದ ಗ್ರಾಮೀಣ ಕೂಲಿಕಾರರ ಸಂಘದ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, 3 ಜನ ವಿರೋಧಿ ಕಾಯ್ದೆಗಳನ್ನು ರದ್ದುಗೊಳಿಸಬೇಕು ಎನ್ನುವ ಉದ್ದೇಶದಿಂದ 1 ವರ್ಷಗಳಿಂದ ರೈತರು ಸುದೀರ್ಘವಾಗಿ ಹೋರಾಟ ನಡೆಸಿಕೊಂಡು ಬಂದಿದ್ದು, ಕೇಂದ್ರ ಸರ್ಕಾರ ರೈತರ ಹೋರಾಟಕ್ಕೆ ಮಣಿದು ಕಾಯ್ದೆಗಳನ್ನು ಹಿಂಪಡೆದಿದೆ.
ಇದು ಐತಿಹಾಸಿಕ ಹೋರಾಟದಿಂದ ಸಾಧ್ಯವಾಯಿತು. ರಾಜ್ಯ ಸರ್ಕಾರವು ಈ 3 ಕಾಯ್ದೆಗಳನ್ನು ಹಿಂಪಡೆದುಕೊಂಡಿಲ್ಲ. ರಾಜ್ಯ ಸರ್ಕಾರವು ಹಿಂಪಡೆದುಕೊಳ್ಳಬೇಕು ಹಾಗೂ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ನಿಗದಿಪಡಿಸಿ ಖರೀದಿ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಬಸವ ಕಲ್ಯಾಣದಿಂದ ಬೆಂಗಳೂರು ಹಾಗೂ ಮಲೆ ಮಹದೇಶ್ವರದಿಂದ ಬೆಂಗಳೂರುವರೆಗೆ ಫೆಬ್ರವರಿ 10ರ ನಂತರ ಯಾತ್ರೆ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಈ ಯಾತ್ರೆಯು ವಾಹನಗಳ ಮೂಲಕ ನಡೆಯುತ್ತಿದ್ದು, ಕೃಷಿ ಕಾಯ್ದೆಗಳಿಂದಾಗುವ ಪರಿಣಾಮಗಳ ಕುರಿತು ರೈತರಿಗೆ ಜಾಗೃತಿ ಮೂಡಿಸಿ ಅಭಿಪ್ರಾಯ ಸಂಗ್ರಹಿಸಿ ಮುಖ್ಯಮಂತ್ರಿಗೆ ಸಲ್ಲಿಸಲಾಗುವುದು. ಯಾತ್ರೆಯಲ್ಲಿ ಜನಸಂಗ್ರಾಮ ಪರಿಷತ್ತು, ಮಹಾಮೈತ್ರಿಯ ಪದಾಧಿಕಾರಿಗಳು, ಸಂಯುಕ್ತ ಕಿಸಾನ್ ಕರ್ನಾಟಕ ಸಮಿತಿ ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು. ಯಾತ್ರೆಯುದ್ದಕ್ಕೂ ಹೋರಾಟದ ಗೀತೆಗಳು, ಕರಪತ್ರಗಳ ಹಂಚಿಕೆ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲಾಗುವುದು. ಬಜೆಟ್ ಅಧಿವೇಶನದಲ್ಲಿ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಲಾಗುತ್ತದೆ ಎಂದರು. ಇತ್ತೀಚೆಗೆ ದೆಹಲಿ ಮತ್ತು ಹರಿದ್ವಾರದಲ್ಲಿ ನಡೆದ ಘಟನೆ ಖಂಡಿಸಲಾಗುವುದು. ಮುಸ್ಲಿಮರ ಹತ್ಯಾಕಾಂಡ ಹಾಗೂ ಅವರ ವಿರುದ್ಧ ಆಯುಧಗಳನ್ನು ಬಳಕೆ ಮಾಡಲು ಬಹಿರಂಗವಾಗಿ ಕರೆ ನೀಡಿರುವ ದ್ವೇಷಪೂರಿತ ಭಾಷಣದ ಬಗ್ಗೆ ಅಲ್ಲಿನ ಸರ್ಕಾರಗಳು ಕ್ರಮ ವಹಿಸುತ್ತಿಲ್ಲ. ಈ ಬಗ್ಗೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಕ್ಕೆ ಸ್ವಾಗತಿಸುತ್ತೇವೆ. ಪ್ರಜ್ಞಾವಂತ ನಾಗರಿಕರು ಮೌನ ಮುರಿದು ಸತ್ಯವನ್ನು ಎತ್ತಿ ಹಿಡಿಯಬೇಕು. ಪ್ರಧಾನಮಂತ್ರಿ, ಗೃಹ ಮಂತ್ರಿ ಹಾಗೂ ಉತ್ತರಾಖಂಡದ ಮುಖ್ಯಮಂತ್ರಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಆದರೆ ಈ ಕೊರೋನಾ ಇರೋದ್ರಿಂದ ಬೇರೆ ಬೇರೆ ಕಾರಣಗಳಿಂದ ಸ್ವಲ್ಪ ಮುಂದೆ ಹಾಕಿದ್ರೆ ನಾವು ಅದನ್ನು ಅಡ್ಜಸ್ಟ್ ಮಾಡಬೇಕಾಗ್ತದೆ ಇಷ್ಟೇ. ಸೊ ಇದ್ರದ್ದು ಮುಖ್ಯ ಏನು ಯಾತ್ರೆ ಇದೆ ಅದು ವೆಹಿಕಲ್. ನಾವು ಆ ವೆಹಿಕಲ್ಗೆ ಒಂದು ಕಡೆಗೆ ಈಗೇನು ನಾವು ಹೇಳ್ತೇವೆ ಬುದ್ಧ, ಬಸವ, ಅಂಬೇಡ್ಕರ್ ಸಮಾನತೆ ಆಂದೋಲನ ಏನಿದೆ ಅದರೊಳಗೆ ಕಬೀರು, ಗುರುನಾನಕ್ ಇವರೆಲ್ಲರೂ ಏನಿದ್ದಾರೆ ಅವರೆಲ್ಲರನ್ನ ನಾವು ಅದರೊಳಗೆ ಇದು ಮಾಡ್ತೇವೆ. ಇನ್ನೊಂದು ಕಡೆಗೆ ದಾದಾಬಾಯಿ ನವರೋಜಿಯಿಂದ ಗಾಂಧಿಯವರಿಗೇನು ಸ್ವರಾಜ್ಯವಾಯಿತು, ಇವೇ ನಮ್ಮ ಪ್ರೇರಣೆಗೆ ಅವನ್ನು ಮಾಡಿಕೊಂಡು ಮತ್ತು ಇವತ್ತಿನ ಬೇಡಿಕೆಗಳನ್ನ ಪ್ರಾಮಿನೆಂಟ್ ಆಗಿ ಡಿಸ್ಪ್ಲೇ ಮಾಡಿ ನಾವು ವೆಹಿಕಲ್ದಿಂದಲೇ ಮುಖ್ಯ ಹೋಗ್ತದೆ. ಹಾಗಂದ ಮಾತ್ರಕ್ಕೆ ಎಷ್ಟೋ ಸಲ ಈಗ ನೋಡಿ ನಾವು ದಾವಣಗೆರೆಗೆ ಹೋಗ್ತೇವೆ. ಈಗ ರೈತ ಸಂಘಟನೆ ಒಂದು ಮಹತ್ವದ ಕೇಂದ್ರ ಆಗಿದ್ದು ನಿಮಗೆ ಗೊತ್ತಿದೆ ಶಿವಮೊಗ್ಗ. ಅಲ್ಲಿಂದ ಉಪಜಾತ ಮಾಡ್ಕೊಂಡು ಬರ್ತಾರೆ. ಕೆಲವು ಮಂದಿ ಪಾದಯಾತ್ರೆ ಒಳಗೆ ಬರ್ಬೋದು, ಕೆಲವು ಮಂದಿ 2 ವೀಲರ್ ಒಳಗೆ ಬರ್ಬೋದು, ನಮಗೆ ಅನುಕೂಲ ಆಗ್ಬೋದು. ಆದರೆ ಮುಖ್ಯ ಜಾಥಾ ಏನಿದೆಯಲ್ಲ ಇದು ವೆಹಿಕಲ್ದೊಳಗೆ ಹೋಗುವಂಥ. ಮತ್ತು ಇಲ್ಲಿ ಕೊಡೈಕಲ್ಲ ಬಸವೇಶ್ವರ ನಿಮ್ಗೆ ಗೊತ್ತು, ಮೊಂಟೇಸ್ವಾಮಿ ಅಂತ ಇಲ್ಲಿಂದ ಮಲೆ ಮಹದೇಶ್ವರಕ್ಕೆ ಬೆಟ್ಟಕ್ಕೆ ಹೋಗಿದ್ದೆ. ಸೊ ಅಂದರೆ ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಭಾಗವಾಗಿ ಮಾನವೀಯತೆಯನ್ನು ನಮ್ಮ ಸಾಮಾನ್ಯ ಜನರೊಳಗೆ ಬಿತ್ತಿ ಒಂದು ಉತ್ಕೃಷ್ಟ ಸಂಸ್ಕೃತಿಯನ್ನು ಮಾಡಿದರೆ ಅವರೆಲ್ಲರನ್ನ ಮತ್ತೊಮ್ಮೆ ನೆನೆಸಿ ಆ ಸಂಸ್ಕೃತಿಯನ್ನು ಉಳಿಸುವ ಏನಂತೀರಿ ನೀವು ದೃಢ ಸಂಕಲ್ಪವನ್ನು ನಾವು ಇದರೊಳಗೆ ಮಾಡ್ತಾ ಇದ್ದೇವೆ. ಯಾಕಂದರೆ ಕರಪತ್ರ 2 ಕುಡಿದು ಈಗ ನಮ್ಮೊಳಗೇನು ಎಲ್ಲ ಜನ ಇದ್ದಾರೆ. ಅದನ್ನು ಇವರು ಯತಿರಾಜ್ ಅವರು ಸಾಕಷ್ಟು ಜಾಥಾಗಳಲ್ಲಿ ಮಾಡಿದ್ದಾರೆ. ಇವರು ತುಮಕೂರಿನಿಂದ ಬಂದಿದ್ದಾರೆ. ಇವರು ಮತ್ತು ಇನ್ನೊಬ್ರು ಇಬ್ರು ಕೂಡಿಕೊಂಡು ಆ 2 ಪೇಜಿದ್ದು ಇದು ಕರಪತ್ರ, ಆಮೇಲೆ ನಮ್ಮ ಈಗಿನ ಏನು ಕಾಯ್ದೆಗಳ ಇದ್ರ ಬಗ್ಗೆ ಏನಿದಲ್ಲ ಒಂದು ಚಿಕ್ಕ ಪುಸ್ತಕೆ, ಆಮೇಲೆ ಘೋಷಣೆಗಳು, ಹಾಡುಗಳು, ಇವೆಲ್ಲ ಸಾಂಸ್ಕೃತಿಕ ಇದನ್ನ ಮಾಡುವಂಥ ಸಮೀಪವರ್ತಿಯೊಳಗೆ ಈ 3 ಕಾಯ್ದೆಗಳನ್ನು ಯಾವ ರೀತಿ ಕೇಂದ್ರ ಸರ್ಕಾರ ತಗೊಳ್ತು, ನಮ್ಮ ರಾಜ್ಯ ಸರ್ಕಾರ ವಾಪಸ್ ತಗೊಳ್ಬೇಕು. ಮತ್ತು ಮಿನಿಮಮ್ ಸಪೋರ್ಟ್ ಪ್ರೈಸು ಮತ್ತು ಇದು ಪ್ರೊಕ್ಯೂರ್ಮೆಂಟ್ ಇವೆರಡಕ್ಕೂ ಲೀಗಲ್ ಬ್ಯಾಕಿಂಗ್ ಬೇಕು. ಕನಿಷ್ಠ ಬೆಂಬಲ ಬೆಲೆಗೂ ಬೇಕು ಮತ್ತು ಅದನ್ನು ಪ್ರೊಕ್ಯೂರ್ ಮಾಡೋದು. ಈಗ ಪ್ರೊಕ್ಯೂರ್ ಮಾಡ್ತಾ ಇಲ್ಲ ಅವರು. ಅದು ಇದ್ರೂ ಕೂಡ ಹಿಂಗೆ ರೈತರಿಗೆ ಏನು ಸಾವಿರಾರು ಕೋಟಿ ರೂಪಾಯಿ ನುಕ್ಸಾನ ಆಗ್ತಾ ಇದೆ. ಅವರಿಗೆ ನೆಮ್ಮದಿ ಜೀವನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದೇ ಕಾರಣ. ಇದ್ರ ಜೊತೆಗೇನಿದೆ ಅಲ್ಲ, ಲಿವಿಂಗ್ ವೇಜ್ ಅಂತ ನಮ್ಮ ಕೃಷಿ ಕಾರ್ಮಿಕರು ಅವರೇ ನಮ್ಮ ಮುಖ್ಯ ಇದು. ಯಾಕಂದ್ರೆ ನಾವು ಕೆಳಗಿನಿಂದ ಮೇಲೆ ಹೋಗುವಾಗ ಅವರಿಗೆ ಒಂದು ಲಿವಿಂಗ್ ವೇಜ್ ಅಂತಾರೆ. ಇವತ್ತು ರೈತರಿಗೆ ಹೆಂಗೆ ಅವರಿಗೆ ಬಾರ್ಡರ್ಗಳಲ್ಲಿ ನಮ್ಮ ಸ್ವಾತಂತ್ರ್ಯದ ನಂತರ ಏನೊಂದು ಬಹಳ ಮಹತ್ವದ ರೈತ ಹೋರಾಟ ಏನು ನಡೀತು, ಇದು ಕೇವಲ ಆ ಭಾಗ ಅಷ್ಟೇ ಲಕ್ಷ್ಯವನ್ನು ಅದು ಸೆಳೆಯಿತು. ಅದು ಒಂದು ಪ್ರಜಾಸತ್ತಾತ್ಮಕ ಹೋರಾಟ ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಯಾಕಂದರೆ ಜನರಿಗಾಗಿ ಜನರೇ ಏನೊಂದು ಸರ್ಕಾರವನ್ನು ಮಾಡಿರ್ತಾರೆ. ಅವರ ಕರ್ತವ್ಯ ಏನಿರ್ತದಂದರೆ ಜನರ ಸುಖ ದುಃಖಗಳಿಗೆ ಅವರು ಸ್ಪಂದಿಸಬೇಕು, ಅವರ ಸಮಸ್ಯೆಗಳನ್ನು ಕೇಳಿಕೊಳ್ಳಬೇಕು, ಅವನ್ನ ಸಂವಿಧಾನದ ಚೌಕಟ್ಟಿನಲ್ಲಿ ಬಗೆಹರಿಸುವಂಥ ಕೆಲಸ ಮಾಡೋದು ಅವರ ಆದ್ಯ ಕರ್ತವ್ಯ. ಇದಿದ್ರೂ ಕೂಡ ಇವತ್ತಿನ ಕೇಂದ್ರ ಸರ್ಕಾರ 1 ವರ್ಷದವರೆಗೆ ವಿಳಂಬ ಮಾಡಿ ಏನು ಅವ್ರನ್ನ ಕೊನೆಗೂ ಕೂಡ
ಅವರ ನ್ಯಾಯಯುತ ಹೋರಾಟಗಳಿಗೆ ಬಗ್ಗಿ ಅವನ್ನ ನಾವು ಕಾಯ್ದೆಗಳನ್ನ ರದ್ದು ಮಾಡ್ತೀವಂತೆ ಪ್ರಧಾನಮಂತ್ರಿಗಳು ಹೇಳೋದೇನಾಯ್ತಲ್ಲ, ಇದು ನನ್ನ ಸ್ವತಂತ್ರೋತ್ತರದ ಇತಿಹಾಸದೊಳಗೆ ಒಂದು ಬಹಳ ಮಹತ್ವದ ಘಟನೆ. ಅವಾಗ ನಾವೆಲ್ಲರೂ ಏನು ಹೇಳ್ತಿದ್ದೆವು, ಕರ್ನಾಟಕದಿಂದ ಬೇರೆ ಬೇರೆ ರಾಜ್ಯಗಳಿಂದ ಅಲ್ಲಿ ಹೋದ ಜನ ಅಂದರೆ ಈ ಕೃಷಿ ಅನ್ನೋದೇನಿದೆ, ನಮ್ಮ ಸಂವಿಧಾನದ ಶಿಲ್ಪಿಗಳು, ಫೌಂಡಿಂಗ್ ಫಾದರ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಏನಿದಾರಲ್ಲ, ಅವರು ತುಂಬ ವಿಚಾರ ಮಾಡಿ ಬಿಸಿ ಬಿಸಿ ಚರ್ಚೆ ಮಾಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಸಂಬಂಧ ಏನಿರಬೇಕಂತ ನಿಮಗೆ ಗೊತ್ತಿದೆ. ಡಿಸೆಂಬರ್ 9, 1946ರಿಂದ 26 ನವೆಂಬರ್ 49 ಆಲ್ಮೋಸ್ಟ್ 3 ವರ್ಷ ಮಾಡಿದ್ರೊಳಗೆ ಇದೊಂದು ಅತಿ ಮಹತ್ವದ ಚರ್ಚೆ ಆದ ನಂತರ ಅವರು ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಕೇಂದ್ರದವರು ಇದರೊಳಗೆ ಹಸ್ತಕ್ಷೇಪ ಮಾಡಿದ್ದೇ ಸಂವಿಧಾನ ವಿರೋಧಿ ಅಂತ ನಾವೇನು ಹೇಳಿದ್ದೇವೆ. ಆದರೆ ನಮ್ಮ ಸರ್ಕಾರ ಯಾವುದು, ಕರ್ನಾಟಕ ಸರ್ಕಾರ ಜನವರಿ 2020 ಕೇಂದ್ರ ಸರ್ಕಾರ ಏನು ಸುತ್ತೋಲೆ ಕಳಿಸಿತ್ತು ಅದನ್ನು ಆಧಾರವಾಗಿಟ್ಟುಕೊಂಡು ಅದೇ 3 ಕಾಯ್ದೆಗಳಿಗೆ ಸಂಬಂಧ ಇರುವಂಥ 3 ಮಹತ್ವದ ಕಾಯ್ದೆಗಳನ್ನು ಅವರು ತಂದಿದ್ದಾರೆ. 2 ಕಾಯ್ದೆಗಳೇನಿದೆಯಲ್ಲ ಈಗಾಗಲೇ ಇರುವ ಕಾಯ್ದೆಗಳಿಗೆ ತಿದ್ದುಪಡಿ ಮಾಡಿದ್ದಾರೆ. 3ನೇ ಕಾಯ್ದೆ ಹೊಸದಾಗಿ ಆಗಿದೆ, ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಅಮೆಂಡ್ಮೆಂಟ್ ಆ್ಯಕ್ಟ್, ಅಂದರೆ ಕರ್ನಾಟಕ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ಏನಿದೆಯಲ್ಲ ಇದು ಬಹಳ ಮಹತ್ವದ್ದು. ಸುದೀರ್ಘ ಸ್ವಾತಂತ್ರ್ಯ ಹೋರಾಟದೊಳಗೆ ಏನೊಂದು ಸೃಜನಶೀಲ ಸ್ವಾತಂತ್ರ್ಯ ಹೋರಾಟ ನಮ್ಮ ದೇಶಕ್ಕೆ, ನಮ್ಮ ದೇಶದ ಯುವಕರಿಗೆ ಯುವತಿಯರಿಗೆ ಎಲ್ಲರಿಗೆ ಆದರ್ಶಪ್ರಾಯ ಅಷ್ಟೇ ಅಲ್ಲ, ಇಡೀ ಜಗತ್ತಿನೊಳಗೆ ಪ್ರೇರಣಾದಾಯಕ ಆಗಿ ಡಾಕ್ಟರ್ ಮಾರ್ಟಿನ್ ಲೂಥರ್ ಕಿಂಗ್ ಅಮೇರಿಕಾದಲ್ಲಿ ಏನು ಕಪ್ಪು ಬಿಳಿ ಜನರ ಸಮಾನತೆಗಾಗಿ ಹೋರಾಟ ಮಾಡಿದರು. ಕಳೆದ ಶತಮಾನದ ವಿಶ್ವದ ಅಗ್ರಗಣ್ಯ ನೇತಾರೊಳಗೊಬ್ಬರಾದಂಥ ನೆಲ್ಸನ್ ಮಂಡೇಲಾ ಅಪರ್ಥೈಡನ್ನು ಡಿಸ್ಮ್ಯಾಂಟಲ್ ಮಾಡಿ ಪ್ರಜಾಪ್ರಭುತ್ವ ಸ್ಥಾಪನೆಯನ್ನು ಸೌತ್ ಆಫ್ರಿಕಾದೊಳಗೆ ಮಾಡಿದರು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರಾದ ನಾಗರತ್ನ ವೈ ಪಾಟೀಲ್, ಖಾಜಾ ಅಸ್ಲಾಂ, ಜಾನ್ ವೆಸ್ಲಿ, ಯತಿರಾಜ್, ಭಾಸ್ಕರ್ ರಾವ್, ಮಾಧವ್ ರೆಡ್ಡಿ, ಮೊಹಮ್ಮದ್ ಅಸಾಮುದ್ದೀನ್, ಮೊಹಮ್ಮದ್ ನಿಜಾಮ್ ವಲ್ಲಿ, ಮಲ್ಲಪ್ಪ ದಿನ್ನಿ ಇದ್ದರು. ಜನವರಿ 2ನೇ ವಾರದಿಂದ ಜಿಲ್ಲೆಯಲ್ಲಿ ಕೊರೋನಾ 3ನೇ ಅಲೆ ಪ್ರಾರಂಭಗೊಂಡಿದ್ದು ಇಲ್ಲಿಯವರೆಗೆ 2 ಸಾವಿಗೀಡಾಗಿದ್ದು 1300 ಪ್ರಕರಣಗಳು ವರದಿಯಾಗಿವೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ರಾಮಕೃಷ್ಣ ತಿಳಿಸಿದ್ದಾರೆ. ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಸೋಂಕಿನ ತೀವ್ರತೆ ಇಲ್ಲದೆ ಇರುವುದರಿಂದ ಮನೆಗಳಲ್ಲಿಯೇ ಇರುವ ರೋಗಿಗಳಿಗೆ ಇಲ್ಲಿಯವರೆಗೆ 1000 ಕಿಟ್ಗಳನ್ನು ಆರೋಗ್ಯ ಕಾರ್ಯಕರ್ತರ ಮೂಲಕ ವಿತರಿಸಲಾಗಿದೆ. ಉಳಿದವರಿಗೂ ಚಿಕಿತ್ಸಾ ಕ್ರಮಗಳನ್ನು ಮಾಹಿತಿ ನೀಡಲಾಗಿದೆ. ತಾಲೂಕು ಮಟ್ಟದಿಂದ ತಂಡಗಳನ್ನು ರಚಿಸಿ ಮೇಲುಸ್ತುವಾರಿ ಮಾಡಲಾಗುತ್ತಿದೆ. ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಲ್ಲಿ ಸೋಂಕು ಕಂಡುಬರುತ್ತಿರುವುದರಿಂದ 5ಕ್ಕಿಂತ ಹೆಚ್ಚು ಪ್ರಕರಣಗಳು ಪತ್ತೆಯಾದಲ್ಲಿ 3 ದಿನ ಶಾಲೆಗಳನ್ನು ಮುಚ್ಚಲು ಸರ್ಕಾರ ಮಾರ್ಗಸೂಚಿ ಹೊರಡಿಸಿದೆ. ಈ ಕುರಿತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಆಯಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೊಂದಿಗೆ ಸಮನ್ವಯತೆ ಸಾಧಿಸಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಮಕ್ಕಳ ಚಿಕಿತ್ಸೆಗಾಗಿಯೇ ರಿಮ್ಸ್ನಲ್ಲಿ 40, ತಾಲೂಕು ಆರೋಗ್ಯ ಕೇಂದ್ರಗಳಲ್ಲಿ 5 ಹಾಸಿಗೆಗಳನ್ನು ಕಾಯ್ದಿರಿಸಲಾಗಿದೆ. ವೈದ್ಯರು, ಸಿಬ್ಬಂದಿಗಳನ್ನು ಸಹ ನಿಯುಕ್ತಿಗೊಳಿಸಲಾಗಿದೆ. ಇಲ್ಲಿಯವರೆಗೆ 100ಕ್ಕೂ ಹೆಚ್ಚು ಮಕ್ಕಳಲ್ಲಿ ಸೋಂಕು ಕಂಡಿದೆಯಾದರೂ ಎಲ್ಲರಿಗೂ ಚಿಕಿತ್ಸೆ ಕ್ರಮಗಳ ಮಾಹಿತಿ ಒದಗಿಸಲಾಗಿದೆ. ಬೇರೆ ಬೇರೆ ಕಾರಣಗಳಿಂದ ಮಕ್ಕಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹೊರತು ಕೊರೋನಾ ತೀವ್ರತೆಯಿಂದ ಯಾರೂ ದಾಖಲಾಗಿಲ್ಲ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳಲು ಲಸಿಕೆಯನ್ನು ಪಡೆಯುವುದು ಅವಶ್ಯಕವಾಗಿದೆ. ಲಸಿಕೆ ಪಡೆದವರಲ್ಲಿಯೂ ಸೋಂಕು ಕಂಡು ಬಂದಿದೆಯಾದರೂ ಅಪಾಯ ಇರುವುದಿಲ್ಲ ಎಂದರು. ತಾಯಿ ಮಕ್ಕಳ ಆಸ್ಪತ್ರೆಗೆ ಬೇಕಿರುವ ಸಿಬ್ಬಂದಿಗಳು ಈಗಾಗಲೇ ನಿಯುಕ್ತಿಗೊಳಿಸಲಾಗಿದೆ. ವಾರದಲ್ಲಿ ಪೂರ್ಣ ಪ್ರಮಾಣದ ಸಿಬ್ಬಂದಿ, ವೈದ್ಯರು ಲಭ್ಯವಾಗಲಿದ್ದಾರೆ ಎಂದರು. ಸಾರ್ವಜನಿಕರು ಕೊರೋನಾ ಸೋಂಕಿನಿಂದ ಎಚ್ಚರಿಕೆ ವಹಿಸಬೇಕು. ಮಾಸ್ಕ್ ಧರಿಸುವ ಮೂಲಕ ಅನಗತ್ಯ ಸಂಚಾರವನ್ನು ಸಾಧ್ಯವಷ್ಟು ನಿಯಂತ್ರಿಸಿಕೊಳ್ಳಬೇಕೆಂದರು. ಈಗ ಜಾಹೀರಾತು. ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ ರಸ್ತೆ, ರಾಯಚೂರು. ಡಾಕ್ಟರ್ ಸುಬ್ಬರಾಯಡು, MBBS, DNB, MS, ಆರ್ಥೋಪೆಡಿಕ್ಸ್ ಅಂಡ್ ಫ್ಯಾಮಿಲಿ ಫಿಸಿಷಿಯನ್ಸ್. ಡಾಕ್ಟರ್ ಅನಿತಾ ಸುಬ್ಬರಾಯಡು, MBBS, ಕುಟುಂಬ ವೈದ್ಯರು. ರಕ್ತದೊತ್ತಡ, BP ಮತ್ತು ಡಯಾಬಿಟಿಸ್, ಶುಗರ್ ರೋಗಕ್ಕೆ ಚಿಕಿತ್ಸೆ ನೀಡಲಾಗುವುದು. ಸೊಂಟ ನೋವು, ಕತ್ತು ನೋವು, ಕಾಲು ನೋವು, ಬೆನ್ನು ಮೂಳೆ ನೋವು, ನರಗಳ ಸಮಸ್ಯೆ, ಅರ್ಥರೈಟಿಸ್, ಮಾಯದ ಗಾಯಗಳು, ಮುರಿದ ಮೂಳೆಗಳ ಜೋಡಣೆ, ಮಧುಮೇಹ, BP, ಮೂತ್ರ ಸಂಬಂಧಿಸಿದ ಕಾಯಿಲೆ, ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆ, ಹೊಟ್ಟೆ ನೋವು, ಥೈರಾಯ್ಡ್, ಸಾಧಾರಣ ಜ್ವರ, ಚರ್ಮ ರೋಗಗಳು, ಇನ್ನು ಮುಂತಾದ ರೋಗಗಳಿಗೆ ಗುಣಮುಖರಾಗಲು ಹಿಂದೆ ಸಂಪರ್ಕಿಸಿ. ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ್ ರೋಡ್, ರಾಯಚೂರು. ಕಾಂಟ್ಯಾಕ್ಟ್ ನಂಬರ್ 9493949390, 86180 33390.
Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Brindavan Special Filter Coffee. Sri Brindavan Special Filter Coffee. Sri Brindavan Special Filter Coffee. Sri Raghavendra Ghee. Sri Raghavendra Tupa. Sri Raghavendra Ghee. ಫ್ಯಾಷನ್ ಹಬ್ ಮಲ್ಟಿ-ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಬೆಸ್ಟ್ ಕ್ವಾಲಿಟಿ ಡ್ರೆಸ್ಸಸ್ ಫಾರ್ ಆಲ್ ಫೆಸ್ಟಿವಲ್ಸ್ ಅಂಡ್ ಫಂಕ್ಷನ್ಸ್. ಫ್ಯಾನ್ಸಿ ಅಂಡ್ ಫಾರ್ಮಲ್ ಕಿಡ್ಸ್ ಅಂಡ್ ವುಮೆನ್ಸ್ ವೇರ್. ಇಂಡೋ ವೆಸ್ಟರ್ನ್ ವೇರ್, ಕಾಸ್ಟ್ಲಿ ಕಾಟನ್ ಸೂಟ್ಸ್, ಬಾಂಧನಿ ಸೂಟ್ಸ್, ಫ್ಯಾನ್ಸಿ ದುಪಟ್ಟಾ ಅವೈಲಬಲ್ ಫ್ಯಾನ್ಸಿ ಅಂಡ್ ಫಾರ್ಮಲ್ ಕ್ಲಾತ್ಸ್ ಇನ್ ಕಾಟನ್, ರಿಯಾನ್, ಜಾರ್ಜೆಟ್, ನೆಟ್, ಲಿರಿಕಾ ಎಕ್ಸೆಟ್ರಾ. ಟಾಪ್, ಕುರ್ತಿ, ಚೂಡಿದಾರ್, ಲಾಂಗ್ ಫ್ರಾಕ್, ಗೌನ್ಸ್, crop tops, sharara, midi, nighties, sarees, leggings, plaza, etc. Denima and Lyrica jackets, jeans, baba suit, Jodhpuri blazers, jibba, pajama, pathani, underwears, etc. Visit SA Fashion Hub opposite Dr. Kallappa Doctor's Lane, Petla Bridge Road, Raichur. Mobile 99727 ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾವಿಲಾಗಳಿಗೆ
ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9448982828 8147283563 8147284561. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್. रॉयल पैलेस फंक्शन हॉल बर्थडे पार्टी, एंगेजमेंट, शादी ब्याह, कॉलेज सेमिनार्स, कंपनी मीटिंग्स और दूसरे फंक्शंस के लिए काफी बड़ी जगह में बनाया गया है, जिसमें फंक्शंस बहुत ही सहूलत के साथ किया जा सकता है। आपके फंक्शन को अपने घर के फंक्शन की तरह आलीशान बना के देंगे। 24 घंटे पानी और बिजली के साथ बड़ी पार्किंग सुविधा है। बुकिंग के लिए आज ही कांटेक्ट करें। रॉयल पैलेस फंक्शन हॉल नियर न्यू अमृता हॉस्पिटल बिसाइड संतोषी थिएटर, रायचूर। मोबाइल 9845341063 96115 94131। कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलीशान तरीके से मनाने के लिए आज ही बुक कराएं। कड़ाईचूर MS फंक्शन हॉल नियर हबीबिया मस्जिद, LBS नगर, चंद्रबंडा रोड, रायचूर। ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ನಮ್ಮಲ್ಲಿ ಎಲ್ಲಾ ಧರ್ಮದವರ ಶುಭ ಕಾರ್ಯಗಳು ನಡೆಯುತ್ತವೆ. ನಮ್ಮಲ್ಲಿ ಕೇವಲ 25,000 ರೂಪಾಯಿಗಳಿಗೆ 12 ಗಂಟೆ ಬಾಡಿಗೆಗೆ ಕೊಡಲಾಗುತ್ತದೆ. ಇದರಲ್ಲಿ ಡೆಕೋರೇಷನ್, ಅಡುಗೆಯ ಎಲ್ಲಾ ಸಾಮಗ್ರಿ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಕೂಡಲೇ ಬುಕಿಂಗ್ ಆಗಿ ಸಂಪರ್ಕಿಸಿ. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 90361035528 97311 90928. Just for you, just for kids toys, it's all about babies. ಪ್ರಪ್ರಥಮ ಬಾರಿಗೆ ನಮ್ಮ ರಾಯಚೂರು ನಗರದಲ್ಲಿ ಹುಟ್ಟಿದ ಮಗುವಿಗೂ ಮತ್ತು ಮಕ್ಕಳಿಗೆ ಬೇಕಾಗುವ ಆಟಿಕೆಗಳು, ಡ್ರೆಸ್ಗಳು, ಕಾಸ್ಮೆಟಿಕ್ಗಳು, ಇನ್ನೂ ಅನೇಕ ರೀತಿಯ ವಸ್ತುಗಳು ಸಿಗುತ್ತವೆ. ನ್ಯೂ ಬಾರ್ನ್ ಎಥ್ನಿಕ್, ರೋಮ್ ಪ್ಯಾಡ್ಸ್, ಬಾಡಿ ಸೂಟ್, ನೈಟ್ ಸೂಟ್, ಡೇ ವೇರ್, knee pad, cribs or swings, mosquito net, blanket, cotton and fleece, cradle with cot, high chair, play game and play mat, walker, musical walker, rocking chair, storybook, newborn soft toys, garden swing, bathtub, bath towel, shampoo shade, powder puff, soap box, nappy rash cream, push chair, strollers, carry coat, carry seat, baby carrier, twins far, baby tricycles, baby riders, toy car, bikes, diaper bag, tie pants, plastic sheet with cotton mat, plastic sheet cot size, baby sleeping bag. Visit Just for You, Just for Kids Toys, Arab Mohalla Circle near Suraksha Hospital, Lal Pahadi, Raichur. Mobile 9395514369. ರಾಯಚೂರು ನಗರದಲ್ಲಿ ಆರಂಭಗೊಂಡಿರುವ GRR ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ದ ಬೆಸ್ಟ್ ಪ್ಲೇಸ್ ಫಾರ್ ಸ್ಟೇ. ವಿ ಹ್ಯಾವ್ ಡಬಲ್ ಬೆಡ್ರೂಮ್ಸ್, AC ಅಂಡ್ ನಾನ್ AC. ಎಕ್ಸ್ಟ್ರಾ ಬೆಡ್ ಫೆಸಿಲಿಟೀಸ್ ಆಲ್ಸೋ ಅವೈಲಬಲ್. ನಮ್ಮ ಲಾಡ್ಜ್ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರ ಇರುವುದರಿಂದ ಮದುವೆ ಮತ್ತು ಇತರ ಸಮಾರಂಭಗಳಿಗೆ ಬರುವ ಅತಿಥಿಗಳಿಗೆ ಉಳಿದುಕೊಳ್ಳಲು ಅನುಕೂಲವಾಗಿದೆ.
ಫೆಸಿಲಿಟೀಸ್ ಲಿಫ್ಟ್, ಸಿಸಿಟಿವಿ ಇನ್ ಆಲ್ ಫ್ಲೋರ್, ಹಾಟ್ ವಾಟರ್ ಮತ್ತು ವಿಶಾಲವಾದ ಅಂಡರ್ ಗ್ರೌಂಡ್ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಬುಕಿಂಗ್ ಆಗಿ ಹಿಂದೆ ಸಂಪರ್ಕಿಸಿ. GRR ರೆಸಿಡೆನ್ಸಿ, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ರೈಲ್ವೆ ಸ್ಟೇಷನ್ ಸರ್ಕಲ್, ರಾಯಚೂರು. ದೂರವಾಣಿ 08532 200603. ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಮತ್ತು ರಿಟೇಲ್, ಸ್ಟೇನ್ಲೆಸ್ ಸ್ಟೀಲ್, ಕಾಪರ್, ಅಲ್ಯೂಮಿನಿಯಂ, ಕಂಪ್ಲೀಟ್ ಮ್ಯಾರೇಜ್ ಐಟಮ್ಸ್, ಆಲ್ ಕೈಂಡ್ಸ್ ಆಫ್ ಗಿಫ್ಟ್ ಆರ್ಟಿಕಲ್ಸ್, ಫ್ಯಾನ್ಸಿ ಐಟಮ್ಸ್, ಅಲ್ಮಾರಾ, ಕಾಟ್, ಮ್ಯಾಟ್ರಿಸಸ್, ಮಿಕ್ಸರ್ ಗ್ರೈಂಡರ್, ಕುಕ್ಕರ್, ಫ್ಯಾನ್, iron box, crockery sets, non-stick cookware items, all hotel and supplies items available. Visit Mohammad Yasin Home Appliances Wholesale and Retail, Ma Complex opposite CMC Complex, Harihara Road, Raichur. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844608181. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ವಾರಾಂತ್ಯದ ಕರ್ಫ್ಯೂ ರದ್ದುಗೊಂಡಿರುವ ಹಿನ್ನೆಲೆಯಲ್ಲಿ ಇಂದು ಕುರಿಗಳ ಸಂತೆ ಪುನರಾರಂಭಗೊಂಡಿದೆ. ನೂರಾರು ಜನರು ಕುರಿ ಸಂತೆಯಲ್ಲಿ ಭಾಗಿಯಾಗಿ ಖರೀದಿ ನಡೆಸಿದರು. ಕಳೆದ 2 ವಾರಗಳಿಂದ ಸ್ಥಗಿತಗೊಂಡಿದ್ದ ಕುರಿಗಳ ಮಾರಾಟ ನಡೆದಿರಲಿಲ್ಲ. ನಿನ್ನೆಯಷ್ಟೇ ರಾಜ್ಯ ಸರ್ಕಾರ ವಾರಾಂತ್ಯದ ಕರ್ಫ್ಯೂ ಹಿಂಪಡೆದ ಪರಿಣಾಮವಾಗಿ ಹತ್ತಿ ಮಾರುಕಟ್ಟೆ ಪ್ರಾಂಗಣದಲ್ಲಿ ಕುರಿ ಸಂತೆ ನಡೆಯಿತು. ಕೊರೋನಾ ನಿಯಮಗಳನ್ನು ಪಾಲಿಸದೆ ನೂರಾರು ಜನರು ಖರೀದಿಯಲ್ಲಿ ತೊಡಗಿರುವುದು ಕಂಡುಬಂತು. ಮಾಸ್ಕ್ ಧರಿಸದೇ ಇರುವ ಜನರೇ ಹೆಚ್ಚು ಮಾರಾಟದಲ್ಲಿ ತೊಡಗಿದ್ದರು. ಸಂತೆ ಮಾರುಕಟ್ಟೆ ಮೇಲುಸ್ತುವಾರಿ ಮಾಡುವ ಎಪಿಎಂಸಿ ಅಧಿಕಾರಿಗಳು ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕಿತ್ತು. ಆದರೆ ಯಾರೂ ಇಲ್ಲದೆ ಇರುವುದರಿಂದ ಕುರಿಗಳನ್ನು ಮಾತ್ರ ಸಂಗ್ರಹಿಸಿದರೆ ಹೊರತು ಕೊರೋನಾ ನಿಯಮಗಳನ್ನು ಪಾಲಿಸಲು ತಿಳಿಸುವ ಕೆಲಸವೇ ನಡೆಯಲಿಲ್ಲ. ಇಲ್ಲಿ
ಕರ್ಫ್ಯೂ ರದ್ದಾಗಿದ್ದರಿಂದ ಅನೇಕರು ಸರ್ಕಾರ ಕ್ರಮವನ್ನು ಸ್ವಾಗತಿಸಿದರು. ಕುರಿ ಮೇಕೆ ಮಾರಾಟವಿಲ್ಲದೆ ರೈತರು ಆರ್ಥಿಕ ಸಂಕಷ್ಟ ಎದುರಿಸುವಂತಾಗಿತ್ತು. ಆದರೀಗ ಮಾರಾಟ ಪ್ರಾರಂಭವಾಗಿರುವುದು ಅನುಕೂಲವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ತಾಲೂಕಿನ ಯಾಪಲ್ದಿನ್ನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಡ್ಡೇಪಲ್ಲಿ ಗ್ರಾಮದಲ್ಲಿ ಅನಧಿಕೃತ ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವ ಸುಧೀರ್ ಕುಮಾರ್ ರೆಡ್ಡಿ ವಿರುದ್ಧ ಜಿಲ್ಲಾಧಿಕಾರಿ ಮತ್ತು ಸಹಾಯಕ ಆಯುಕ್ತರು ಸೂಚಿಸಿದ್ದರೂ ಕ್ರಮ ಕೈಗೊಳ್ಳದೇ ಇರುವ ಭೂ ವಿಜ್ಞಾನ ಮತ್ತು ಗಣಿ ಇಲಾಖೆ ಅಧಿಕಾರಿ ವಿಶ್ವನಾಥ್ ವಿರುದ್ಧ ಯಾಪಲ್ದಿನ್ನಿ ಠಾಣೆಯಲ್ಲಿ ದೂರು ದಾಖಲಿಸುವುದಾಗಿ ಮಾದಿಗ ದಂಡೋರ ಸಮಿತಿ ಕಾರ್ಯಾಧ್ಯಕ್ಷ ಎಸ್ ನರಸಿಂಹಲು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 11 ತಿಂಗಳಿನಿಂದ ಅನಧಿಕೃತ ಕಲ್ಲು ಗಣಿಗಾರಿಕೆ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಎಲ್ಲ ಹಂತದ ಅಧಿಕಾರಿಗಳಿಗೆ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ. ಸುಧೀರ್ ಕುಮಾರ್ ರೆಡ್ಡಿ ಎಂಬುವವರು ಕೇವಲ ಸ್ಯಾಂಡ್ ಮಾರಾಟಕ್ಕೆ ಮಾತ್ರ ಪರವಾನಗಿ ಪಡೆದಿದ್ದು ಕಲ್ಲುಗಳನ್ನು ಸ್ಫೋಟಿಸುತ್ತಿದ್ದಾರೆ. ಗ್ರಾಮದಿಂದ 500 ಮೀಟರ್ ಅಂತರದಲ್ಲಿರುವ ಕಲ್ಲು ಘಟಕದಿಂದಾಗಿ ಸುತ್ತಮುತ್ತಲಿನ ಆಶ್ರಯ ನಿವಾಸಿಗಳು ಭಯದಲ್ಲಿ ಜೀವನ ನಡೆಸುವಂತಾಗಿದೆ. ಹತ್ತಿರ ಇರುವ ಶಾಲೆ, ಕುಡಿಯುವ ನೀರಿನ ಟ್ಯಾಂಕ್, ಪೆಟ್ರೋಲ್ ಬಂಕ್ ಇದ್ದು ಅವಘಡ ಸಂಭವಿಸಿದರೆ ಯಾರು ಹೊಣೆ ಎಂದು ಪ್ರಶ್ನಿಸಿದರು. 1,500 ಜನರು ಜೀವಿಸುತ್ತಿರುವ ಗ್ರಾಮದಲ್ಲಿ ಕಲ್ಲು ಸ್ಫೋಟದಿಂದ ಆತಂಕಕ್ಕೆ ಗುರಿಯಾಗಿದ್ದಾರೆ. ಅನೇಕ ಬಾರಿ ದೂರು ನೀಡಿದರೂ ಯಾರೂ ಸ್ಪಂದಿಸಿಲ್ಲ. ದೂರಿನ ಕುರಿತು ಜಿಲ್ಲಾಧಿಕಾರಿಗಳು ಹಾಗೂ ಸಹಾಯಕ ಆಯುಕ್ತರು ಗಣಿ ಇಲಾಖೆ ಅಧಿಕಾರಿಗಳಿಗೆ ಪತ್ರ ಬರೆದು ಸೂಚಿಸಿದ್ದರೂ ಯಾವುದೇ ಕ್ರಮವಾಗದೇ ಇರುವುದರಿಂದ ಸೆಕ್ಷನ್ 166 ಅಡಿ ಠಾಣೆಯಲ್ಲಿ ದೂರು ದಾಖಲಿಸಲಾಗುತ್ತದೆ ಎಂದರು. ಅವರು 20 ರೂಪಾಯಿ ಬಾಂಡ್ ಬರ್ಕೊಡ್ತಾರೆ. ಆ ಎಂಸೈಡ್ ಮಾಡೋದ್ರಿ ಏನಂತ ಬರ್ಕೊಡ್ತಾರೆ, ಮಾನ್ಯ ಜಿಲ್ಲಾಧಿಕಾರಿ ರಾಯಚೂರಿವರಿಗೆ ವಿಧಿಸಿದ ಷರತ್ತುಬದ್ಧ ನಿಯಮದಡಿ ದಿನಾಂಕ 19/7/2019 20 ರೂಪಾಯಿ ಸ್ಟಾಂಪ್ ಪೇಪರ್ ಮೇಲೆ ನಾವು ಟೋಲ್ ಕ್ರಷರ್ಗಳಿಗೆ ಸಂಬಂಧಿಸಿದಂತೆ ಗೌರವಿತ ಕರ್ನಾಟಕ ಸರ್ಕಾರ, ಭಾರತ ಗೌರವಿತ ಸರ್ವೋಚ್ಚ ನ್ಯಾಯಾಲಯ ಹೊರಡಿಸಿದ ಆದೇಶಗಳಿಗೆ ಬದ್ಧರಾಗಿರುತ್ತೇವೆ. ನಾವು ಸೀಟ್, ಕನ್ವೈನರ್, ಬೆಲ್ಟ್ರೊಂದಿಗೆ ಒದಿಕೆಯನ್ನು ಅಂದ್ರೆ ಎಂಸೈಡ್ ಮಾರುವುದಾದ್ರೂ ಕೂಡ ಆ ಎಂಸೈಡ್ಗೆ ತಾಡ್ಪಾಲ್ ಅನ್ನು ಮುಚ್ಚಿಡಬೇಕು. ಯಾರು ಕಣ್ಣಿಗೆ ಕೂಡ ಹೋಗಿರಬಾರ್ದು ಅಕ್ಕಪಕ್ಕದ ಜನರಿಗೆ. ಅದು ಕೂಡ ಅವರು ಅಗ್ರಿಮೆಂಟ್ ಅಲ್ಲಿ ಬರೆದುಕೊಟ್ಟಿದ್ದಾರೆ. ನಾವು 8 ತಿಂಗಳದೊಂದಿಗೆ ನನ್ನ ಸ್ಟೋನ್ ಕ್ರಷರ್ ಸುತ್ತಲೂ ಗಾಳಿ ತಡೆಯುವುದಕ್ಕೆ ತಡೆಗೋಡೆ ನಿರ್ಮಿಸುತ್ತೇನೆ ಮತ್ತು ಸುತ್ತಲೂ ಹಸಿರಿಡಲು ಬದ್ಧರಾಗಿರುತ್ತೆ. ಅಂದ್ರೆ ಕಾಂಪೌಂಡ್ ಮಾಡಿ, ಕಾಂಪೌಂಡ್ ನಿಂದ 10 ರಿಂದ 20 ಫೀಟ್ ದೂರದಲ್ಲಿ ಸೀಟ್ಗಳು ಕಟ್ಟಬೇಕು. ಮಧ್ಯ ಸುಮಾರು 20 ಫೀಟ್ ಹೈಟಲ್ಲಿ ಸೀಟ್ಗಳು ಕಟ್ಟಿ ಅದ್ರ ಹಿಂದ್ಗಡೆ ಗಿಡಗಳನ್ನ ಹಾಕಿ ಅದನ್ನ ಹಚ್ಚ ಹಸಿರನ್ನಾಗಿ ಮಾಡುವಂತ ಕೆಲಸ ಇವ್ರು ಮಾಡಬೇಕಾಗಿತ್ತು. ಇವರು 20 ರೂಪಾಯಿ ಬಾಂಡ್ ಕಾಗದಲ್ಲಿ ಬರೆದುಕೊಟ್ಟಂತ ಅಗ್ರಿಮೆಂಟ್ ನಲ್ಲಿ ಇವೆಲ್ಲ ಉಲ್ಲಂಘನೆ ಮಾಡಿ ಇವತ್ತು ಸುಮಾರು ಒಂದು 15 ವರ್ಷ ಆಯ್ತು. 15 ವರ್ಷ ಆಯ್ತು ಆ ಕಲ್ಲುಗಾಣಿಗಳಿಗೆ ಯಥಾಸ್ಥಿತಿಯಲ್ಲಿ ನಡೆಸ್ತಾ ಇದ್ದಾರೆ. ಪ್ರತಿದಿನ ಬೆಳಗ್ಗೆ ಮತ್ತು ಪ್ರತಿದಿನ ಸಾಯಂಕಾಲ ಬ್ಲಾಸ್ಟ್ ಮಾಡೋದ್ರಿಂದ ಸಾರ್ವಜನಿಕರು ಭಯಭೀತರಾಗಿ ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಸುಮಾರು 100 ರಿಂದ 300 ಮನೆಗಳು ಗೋಡೆಗಳು ಬಿಲ್ಕೊಟ್ಟೆ ಸರ್ಕಾರ ಇವತ್ತು ಆಶ್ರಯ ಮನೆಗಳು ಕೊಡ್ತೀವಿ ಅಂತ ಹೇಳ್ತಾರೆ ಪಂಚಾಯತಿಗೆ. ಅವರೇ ಪಂಚಾಯತಿ ಮನೆಗಳು ಕೊಡ್ತಾರೆ, ಅವರೇ ಒಂದ್ ಕಡೆ ಬ್ಲಾಸ್ಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಅವರೇ ಬೀಳಿಸುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಮಾಡುವಂತ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್. ಇಂಥ ಭ್ರಷ್ಟಾಧಿಕಾರಿಗಳನ್ನು ರಾಯಚೂರು ಜಿಲ್ಲೆಯಲ್ಲಿ ಹಲವಾರು ದೂರುಗಳನ್ನು ಕೊಟ್ಟಿದ್ದಾರೆ. ಹಲವಾರು ಸಂಘಟನೆಗಳು ದೂರು ಕೊಡ್ತಾ ಇದ್ದಾರೆ ಅವ್ರ ವಿರುದ್ಧ, ವಿಶ್ವನಾಥ್ ವಿರುದ್ಧ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿರುವುದಿಲ್ಲ. ಸೊ ಹಂಗಾಗಿ ನಾವಿವತ್ತು ಪತ್ರಿಕಾಗೋಷ್ಠಿ ಮೂಲಕ ಎಲ್ರಿಗೂ ಕೂಡ ಒಂದು ಹೇಳ್ತಾರೆ, ರಾಜ್ಯಾಂಗದಲ್ಲಿ ಒಂದು ಕಾರ್ಯಾಂಗ, ಒಂದು ನ್ಯಾಯಾಂಗ, ಒಂದು ಶಾಸಕಾಂಗ, ಒಂದು 4ನೇ ಅಂಗನೇ ಪತ್ರಿಕಾಂಗ ಅಂತ ಹೇಳ್ತೀವಿ. 4ನೇ ಅಂಗನೇ ಪತ್ರಿಕಾಂಗ. ಇವತ್ತು ನಾವು ಕಾರ್ಯಾಂಗ ಮತ್ತು ಶಾಸಕಾಂಗ ಎರಡರಲ್ಲೂ ಕೂಡ ನಾವು 1 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಗೆ ಯಾವುದೇ ರೀತಿ ನ್ಯಾಯ ದೊರಕಿಲ್ಲ. ಜನರಿಗೆ ಯಾವುದೇ ರೀತಿ ನ್ಯಾಯ ದೊರಕಿಲ್ಲ. ಸೊ ಹಂಗ ವಿರುದ್ಧ IPC ಸೆಕ್ಷನ್ 166 ಕಾಯ್ದೆಯಡಿ ದೂರನ್ನು ದಾಖಲು ಮಾಡಲಾಗುತ್ತದೆ. ಈ ದೂರು ಯಾಪಲ್ದಿನ್ನಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡುತ್ತೆ. ಯಾಕೆ ದಾಖಲು ಮಾಡ್ತೇವೆ ಅಂತಂದ್ರೆ, ಯಾವೊಬ್ಬ ಸಾರ್ವಜನಿಕ ಇಲಾಖೆ ನೌಕರಸ್ಥರು ಸಾರ್ವಜನಿಕರಿಗೆ ಆಗುವಂತ ತೊಂದರೆಗಳಿಗೆ ಯಾವುದೇ ರೀತಿ ಸ್ಪಂದನೆ ನೀಡಿದಂತ ಸಂದರ್ಭದಲ್ಲಿ ನಾವು ಅಧಿಕಾರಿಗಳಿಗೆ ಸುಮಾರು 1 ವರ್ಷದಿಂದ 8 ವರ್ಷ ಅಂದ್ರೆ ಕಳೆದ 11 ತಿಂಗಳಿಂದ ನಾವು ಎಲ್ಲಾ ಇಲಾಖೆ ಅಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಕೊಟ್ಟಿದ್ದೀವಿ, ಸಹಾಯಕ ಆಯುಕ್ತರನ್ನು ಕೊಟ್ಟಿದ್ದೀವಿ, ಭೂ ಮತ್ತು ಗಡಿ ಇಲಾಖೆ ಅಧಿಕಾರಿಗಳನ್ನು ಕೊಟ್ಟಿದ್ದೀವಿ, ತಹಸೀಲ್ದಾರನ್ನು ಕೊಟ್ಟಿದ್ದೀವಿ,
ಗ್ರಾಮ ಪಂಚಾಯತಿ PDO ಕೊಟ್ಟಿದ್ದೀವಿ. ಏನಿವತ್ತು ರಾಯಚೂರು ತಾಲೂಕಿಗೆ ಸಂಬಂಧಪಟ್ಟಂಗೆ ರೆಡ್ಡಿ ತಂದೆ ಸುಬ್ಬಾರೆಡ್ಡಿ ಇವರು ನಡೆಸುತ್ತಿರುವ ಕಲ್ಲು ಗಣಿಗಾರಿಕೆ ಗ್ರಾಮದಲ್ಲಿ ಅಕ್ಕಪಕ್ಕದ ಸಾರ್ವಜನಿಕರು ವಾಸಿಸುವ ರಸ್ತೆ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, 2 ಲಕ್ಷ ಸಾಮರ್ಥ್ಯವುಳ್ಳ ನೀರಿನ ಟ್ಯಾಂಕು, 1 ರಿಂದ 1.5 ಸಾವಿರ ಜನರು ವಾಸಿಸುತ್ತಿದ್ದು ಹಾಗೂ 250 ಮೀಟರ್ದಲ್ಲಿ ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಕೂಡಿದೆ. ಸದರಿ ಗಣಿಗಾರಿಕೆ ನಡೆಸುವುದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗುತ್ತದೆ ಹಾಗೂ ಸದರು ಕಲ್ಲು ಗಣಿಗಾರಿಕೆ ಸ್ಫೋಟ ಶಬ್ದದಿಂದ ಸರ್ಕಾರದ ವತಿಯಿಂದ ನಿರ್ಮಾಣವಾಗುತ್ತಿರುವ ಆಶ್ರಯ ಮನೆಗಳು ಸಂಪೂರ್ಣವಾಗಿ ಗೋಡೆಗಳು ಬೆರೆತುಬಿಟ್ಟಿದೆ. ಈಗ ಹಿಂಗೆ ನಿಂತ್ಕೊಂಡು ನೋಡಿದ್ರೆ ಆ ಕಡೆಯಿಂದ ಮನುಷ್ಯ ಮನೆಯಲ್ಲಿ ಏನ್ ಕೆಲಸ ಮಾಡ್ತಾನೆ ಅನ್ನೋದು ಕೂಡ ಕಾಣಬಹುದು. ಆ ತರ ಬಿರುಕುಬಿಟ್ಟಿದೆ. ಅದು ಸದರಿ ಗಣಿಗಾರಿಕೆಯಿಂದ ಹೊರಡುವ ಧೂಳಿನಿಂದ ಅಕ್ಕಪಕ್ಕದಲ್ಲಿರುವ ಎಲ್ಲಾ ಜಮೀನುಗಳಿಗೆ ಬೆಳೆಯುವ ಬೆಳೆಗಳಿಗೆ ಭಯಾನಕ ಧೂಳು, ರೈತರು ಬೆಳೆದ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗುತ್ತದೆ ಎಂದು ತಿಳಿಸುತ್ತಾ ಫಾರಂ ನಂಬರ್ 3 ರೂಲ್ ನಂಬರ್ 3/2 ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಅಧ್ಯಕ್ಷರು ಸ್ಟೋನ್ ಕಂಕರ ಮಿಷನ್ ಆಗಿರ್ತಾರೆ. ಹಂಗೆ ಕಲ್ಲು ಪುಡಿ ಮಾಡುವ ಅಂದ್ರೆ ಅವ್ರಿಗೆ ಪರ್ಮಿಷನ್ ಏನಂತ ಕೊಟ್ಟಿದ್ದಾರೆ, ಬ್ಲಾಸ್ಟಿಂಗ್ ಮಾಡ್ಬೇಕಂತ ಕೊಟ್ಟಿಲ್ಲ. ಕಲ್ಲನ್ನು ಪುಡಿ ಮಾಡಿ ಎಂಸ್ಯಾಂಡ್ ಮಾಡ್ಲಿಕ್ಕೆ ಮಾತ್ರ ಕೊಟ್ಟಿರೋದು. ಕಲ್ಲನ್ನು ಪುಡಿ ಮಾಡಿ ಎಂಸ್ಯಾಂಡ್ ಮಾಡ್ಲಿಕ್ಕೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ಬೆಳಗ್ಗೆ 6 ಗಂಟೆಗೆ ಮತ್ತೆ ಸಾಯಂಕಾಲ 6 ಗಂಟೆಗೆ ಬ್ಲಾಸ್ಟಿಂಗ್ ಮಾಡ್ತಾರೆ. ಆ ಬ್ಲಾಸ್ಟಿಂಗ್ ಮಾಡುವುದರಿಂದ ಗೋಡೆಗಳು ಬಿರುಕುಬಿಟ್ಟು ಅಲ್ಲಿ ಹಳೆ ಮನೆಗಳು, ಮಣ್ಣಿನ ಮಾಳಿಗೆ ಇರುವಂತ ಮನೆಗಳಿಗೆ ಊಟ ಮಾಡುವ ಸಂದರ್ಭದಲ್ಲಿ ಮಣ್ಣು ಉದುರಿಬಿಟ್ಟು ಅನ್ನದಲ್ಲಿ ಬೀಳುವಂತ ಪರಿಸ್ಥಿತಿ, ಜನರು ಇವತ್ತು ಭಯಾನಕ ಬೀದರಾಗಿ ಅಲ್ಲಿ ವಾಸಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಜಿಲ್ಲಾಡಳಿತಕ್ಕೆ ಇದುವರೆಗಾದ್ರೂ ಕೂಡ ಇಷ್ಟೆಲ್ಲ ಮನೆ ಪತ್ರ ಸಲ್ಲಿಸಿದ್ರು ಕೂಡ ಯಾವುದೇ ರೀತಿ ಕ್ರಮ ಕೈಗೊಳ್ಳುವುದರಲ್ಲಿ ಸಂಪೂರ್ಣವಾಗಿ ಜಿಲ್ಲಾಡಳಿತ ವಿಫಲವಾಗಿದೆ. ಇದು ಮೊದಲನೇ ಹಂತವಾಗಿ ನಾವು ಸಂಘಟನೆ ವತಿಯಿಂದ ಯಾಪನದಿಂದ ಪೊಲೀಸ್, ಯಾಕಂದ್ರೆ ಅದೇ ವ್ಯಕ್ತಿ ಬರೋದ್ರಿಂದ ಯಾಪನದಿಂದ ಪೊಲೀಸ್ ಠಾಣೆಯಲ್ಲಿ ವಿಶ್ವನಾಥ್ ಅವರ ವಿರುದ್ಧ ದೂರನ್ನು ದಾಖಲು ಮಾಡ್ತೀವಿ. 1 ವಾರದಲ್ಲಿ ಏನು ಸಮಿತಿ ಜಿಲ್ಲಾಧ್ಯಕ್ಷ ಮಾನಪ್ಪ ಮೇಸ್ತ್ರಿ ಮಾತನಾಡಿ, ಅಕ್ರಮ ಕಲ್ಲು ಗಣಿಗಾರಿಕೆ ಮುಚ್ಚಿ ಗ್ರಾಮಸ್ಥರ ಜೀವ ರಕ್ಷಿಸಲು ಆಗ್ರಹಿಸಿ ಜನವರಿ 26 ಗಣರಾಜ್ಯೋತ್ಸವದ ದಿನದಂದು ಅನಿರ್ದಿಷ್ಟ ಧರಣಿ ಪ್ರಾರಂಭಿಸಲಾಗುತ್ತದೆ. ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಆಗಮಿಸಿ ಮನವಿ ಸ್ವೀಕರಿಸಿ ನ್ಯಾಯ ಒದಗಿಸಬೇಕು. ಇಲ್ಲದೆ ಹೋದಲ್ಲಿ ಹೋರಾಟವನ್ನು ಹಂತ ಹಂತವಾಗಿ ತೀವ್ರಗೊಳಿಸುವುದಾಗಿ ಎಚ್ಚರಿಸಿದರು. ರಾಯಚೂರು ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ. ಅಂದು ದಂಡಿ ಸತ್ಯಾಗ್ರಹವನ್ನು ನಮ್ಮ ರಾಯಚೂರು ಜಿಲ್ಲೆಯ ಮಾಜಿ ದಂಡರ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ನೇರವಾಗಿ ಬಂದು ನಮ್ಮ ಒಂದು ಸತ್ಯಾಗ್ರಹವನ್ನು ಹಮ್ಮಿಕೊಂಡಂತ ಸ್ಥಳದಲ್ಲಿಗೆ ಬಂದು ನಮ್ಮ ಮನವಿಯನ್ನು, ನಮ್ಮ ಕಷ್ಟದ ದಿನಗಳನ್ನು ಅವರು ಮುಂದೆ ಹಂಚಿಕೊಂಡು ಸುಮಾರು ವರ್ಷಾನುಗಟ್ಟಲೆಯನ್ನು ಮೌಖಿಕವಾಗಿ ಲಿಖಿತವಾಗಿ ಕೊಟ್ಟುವುದಕ್ಕೆ ಸಂಬಂಧವಿಲ್ಲ. ಅದವಾಗಿ ಹಂತವಾಗಿ ಈ ಹೋರಾಟವನ್ನು ಮುಂದುವರಿಸುತ್ತವಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಇಲ್ಲಿಗೆ ಪತ್ರಿಕೋದ್ಯಮವನ್ನು ಮುಕ್ತಾಯಗೊಳಿಸುತ್ತೇವೆ. ಈ ಸಂದರ್ಭದಲ್ಲಿ ದುಳ್ಳೆಯ ಗುಂಜಳ್ಳಿ, ವೀರೇಶ್ ಗ್ರಾಮಸ್ಥರು ಇದ್ದರು. ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ಪ್ರಮಾಣ ದಿನಕ್ಕಿಷ್ಟು ಏರಿಕೆ ಹಾದಿಯಲ್ಲಿಯೇ ಮುನ್ನಡೆದಿದೆ. ನಿತ್ಯವೂ 300ಕ್ಕೂ ಹೆಚ್ಚು ಪ್ರಕರಣಗಳು ವರದಿಯಾಗುತ್ತಿವೆ. ಇಂದು 334 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ರಾಯಚೂರು 154, ಸಿಂಧನೂರು 44, ಮಾನ್ವಿ 35, ದೇವದುರ್ಗ 42 ಮತ್ತು ಲಿಂಗಸೂಗೂರಿನಲ್ಲಿ 59 ಪ್ರಕರಣಗಳು ವರದಿಯಾಗಿವೆ. 2162 ಜನರನ್ನು ಪರೀಕ್ಷೆ ಮಾಡಲಾಗಿದ್ದು 1828 ಜನರಲ್ಲಿ ಸೋಂಕು ಪತ್ತೆಯಾಗಿಲ್ಲ. ಜಿಲ್ಲೆಯಲ್ಲಿ 2000 ಹತ್ತಿರ ಸಕ್ರಿಯ ಪ್ರಕರಣಗಳಿವೆ. 1468 ಜನರು ಹೋಮ್ ಕ್ವಾರಂಟೈನ್ನಲ್ಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ರೈತ ಮಾರಕ ಕಾಯ್ದೆಗಳ ರದ್ದಿಗೆ ಬಸವ ಕಲ್ಯಾಣದಿಂದ ಬೆಂಗಳೂರಿಗೆ ಜಾಗೃತಿ ಯಾತ್ರೆ. SR ಹಿರೇಮಠ್. ಕೊರೋನಾ 3ನೇ ಅಲೆ ತಡೆಯಲು ಮನೆಗಳಲ್ಲಿರುವ ಸೋಂಕಿತರಿಗೆ ಕಿಟ್ ವಿತರಣೆ. ಡಾಕ್ಟರ್ ರಾಮಕೃಷ್ಣ.
ವಾರಾಂತ್ಯದ ಕರ್ಫ್ಯೂ ರದ್ದು, ಭರ್ಜರಿಯಾಗಿ ನಡೆದ ಕುರಿ ಸಂತೆ, ಮಾರ್ಗಸೂಚಿಗಳೇ ಮಾಯ. ವಡ್ಡೇಪಲ್ಲಿಯಲ್ಲಿ ಅನಧಿಕೃತ ಕಲ್ಲು ಗಣಿಗಾರಿಕೆ, ಗಣಿ ಇಲಾಖೆ ಅಧಿಕಾರಿ ವಿರುದ್ಧ ದೂರು ದಾಖಲು. 26ರಿಂದ ಅನಿರ್ದಿಷ್ಟ ಧರಣಿ ನರಸಿಂಹಲು. ಮತ್ತು ಜಿಲ್ಲೆಯಲ್ಲಿ 334 ಜನರಲ್ಲಿ ಕೊರೋನಾ ಸೋಂಕು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ್ ರೋಡ್, ರಾಯಚೂರು. ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ ಸಿಎಂಸಿ ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್, ಬಿಸೈಡ್ ಸಂತೋಷಿ ಥಿಯೇಟರ್, ರಾಯಚೂರು. 9611594131. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. Sri Brindavan Special Filter Coffee. Sri Brindavan Special Filter Coffee. SA Fashion Hub, multi-branded women's and kids wear. ಹಬ್ಬದ ಪ್ರಯುಕ್ತ 10ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mandap, Ganj Road, Raichur. Sri Raghavendra Ghee. ಶ್ರೀ ರಾಘವೇಂದ್ರ ತುಪ್ಪ. ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ, ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है. LBS नगर, चंद्रपंड रोड, रायचूर. Just for you, just for kids toys. It's all about babies. Just for you, just for kids toys. Arab Mohalla Circle near Suraksha Hospital, Lal Pahadi, Raichur. ರಾಯಚೂರು ನಗರದಲ್ಲಿ ಆರಂಭಗೊಂಡಿರುವ GRR Residency Boarding and Lodging, the best place for stay. ರೈಲ್ವೆ ಸ್ಟೇಷನ್ ಸರ್ಕಲ್, ರಾಯಚೂರು.